ಏನ್ ಕ್ರಶ್ ನೀವೇನ್ ಇಲ್ಲಿ ತುಂಬಾ ದಿವಸ ಆದ್ಮೇಲೆ ಬಂದ್ಬಿಟ್ಟಿದೀರಾ ಈ ಕಡೆ ಕೇರ್ಪುರಂ ಕಡೆ. ನೋಡಿ ಫ್ರೆಂಡ್ಸ್, ಇವಳಿಗೆ ಇವನು ಯಾವ ಆಂಗಲ್ ಇಂದ ನೋಡಕ್ಕೆ ಕ್ರಶ್ ತರ ಕಾಣಲು ಅಂತ ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ. ನನಗೂ ಗೊತ್ತಿಲ್ಲ. ಸೇಮ್ ನೋಡಕ್ಕೆ ಟಾಯ್ಲೆಟ್ ತೊಳೆಯೋ ಕಿತ್ತೋಗಿರೋ ಬ್ರೆಸ್ ತರ ಕಾಣ್ತಾವನೆ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ಅಕ್ಕನ ಆಕ್ಟಿಂಗ್ ನೋಡ್ರಿ ಕರೆಕ್ಟ್ ಆಗಿ. ಅಕ್ಕ ನಾಟಕ ಕಂಪ್ನಿಲಿ ಏನಾದ್ರು ಮೊದ್ಲು ಕೆಲಸ ಮಾಡ್ತಿದ್ಲ ಅಂತ ಒಂದು ಡೌಟ್ ಶಿವ ನಂಗೆ. ಹೋಲ್ಸೇಲ್ ಆಗಿ ನೋಡಿ ಆಕ್ಟಿಂಗ್ ಹೆಂಗ್ ಮಾಡ್ತಾ ಇದ್ದಾಳೆ. ಆ ಕತ್ತು, ಆ ಕೈ, ಆಹಾ ಏನ್ ಆಕ್ಟಿಂಗ್ ಗುರು. 10 ರೂಪಾಯಿ ಆಕ್ಟಿಂಗ್ ಮಾಡಂದ್ರೆ ಆಸ್ಕರ್ ಲೆವೆಲ್ ಗೆ ಆಕ್ಟಿಂಗ್ ಮಾಡ್ತಾ ಇದ್ದಾಳೆ ಗುರು. ಏನ್ ಕ್ರಶ್ ನೀವೇನ್ ಇಲ್ಲಿ ತುಂಬಾ ದಿವಸ ಆದ್ಮೇಲೆ ಬಂದ್ಬಿಟ್ಟಿದೀರಾ ಈ ಕಡೆ ಕೇರ್ಪುರಂ ಕಡೆ. ಸುಮ್ನೆ ಬಂದ್ಯಪ್ಪ, ನೀನು ಕರಿತಾ ಇರ್ತೀಯ ಬಾ ಬಾ ಹೌದ್ ಗುರು, ಕರಿದೇ ಇದ್ರೆ ಏನ್ ಮಾಡ್ತಾರೆ ಅವಳು. ಹೀಟಿಗೆ ಬಂದಿರೋ ಹೊಸ ತರ ಆಡ್ತಾರೆ. ನಿಂಗು ಇದೇ ತಾನೇ ಬೇಕಾಗಿರೋದಲ್ವಾ. ಮತ್ತೆ ಹಳಸೋಗಿರೋ ಅನ್ನಕ್ಕೂ ಹಸ್ದಿರೋ ಹೊಟ್ಟೆಗೂ ಒಂದಕ್ಕೊಂದು ಮ್ಯಾಚ್ ಐತಲ್ಲ. ಇನ್ನೇನು ಶುರು ಮಾಡ್ಕೊಳ್ಳಿ. ನೀನ್ ಬರ್ತಾ ಇರೋ ಹುಮ್ಮಸ್ ನೋಡಿದ್ರೆ ಏನಾಗುತ್ತೋ ಅನ್ನೋ ಕುತೂಹಲ. ಬಾ ಬಾ. ನಾನೀ ಕ್ರಶ್ ನ ಸಾರಿ ಫ್ರೆಂಡ್ಸ್, ಈ ಟಾಯ್ಲೆಟ್ ತೊಳೆ ಬ್ರಷ್ ನ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಓಹೋ, ಕಿಪ್ಪಿ ಅವ್ರ ಫ್ರೆಂಡು. ವಿಡಿಯೋ ನೋಡ್ತಿರೋರು ಅನ್ಕೋತಿರ್ಬೋದು ಫ್ರೆಂಡ್ಸ್, ಈ ಕಿಪ್ಪಿ ಬಗ್ಗೆನೂ ಸ್ವಲ್ಪ ಏನಾದ್ರು ಹೇಳಿ ಅಂತ. ನೋಡಿ ಫ್ರೆಂಡ್ಸ್, ಈ ಕಿಪ್ಪಿ ಇನ್ಸ್ಟಾ ಲವ್ ಸ್ಟೋರಿ ಸಾರಿ ಲೈಫ್ ಸ್ಟೋರಿ ಹೇಳ್ಕೊಂತ ಕೂತ್ಕೊಂಡ್ರೆ ಇಂತ 10 ವಿಡಿಯೋ ಆದ್ರೂ ಸಾಲಲ್ಲ ಫ್ರೆಂಡ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟೇ ಇದ್ರಲ್ಲೇ ಶಾರ್ಟ್ ಕಟ್ ಆಗಿ ಹೇಳಿ. ಏನಂತ ಹೇಳಿ ಬ್ರೋ, ಕಿಪ್ಪಿಗೆ ಮೈಯಲ್ಲಿ 1/4 kg ಮಾಂಸ ಇಲ್ಲ, ಮೆದುಳಲ್ಲಿ ಚೂರೇ ಚೂರು ಬುದ್ಧಿನೂ ಇಲ್ಲ. ಯಾಕೆ ಇವ್ರಗಳಿಗೆಲ್ಲ ಫ್ರೆಂಡು ಅಂತ ಅಂದು ಕೊನೆಗೆ ನಿಮಗ್ ಮ್ಯಾಟ್ರ್ ಇದೆಯಂತೆ. ಇವಳನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಗೋಸ್ಕರ ಇವಳನ್ನ ಹೆಂಗ್ ಯೂಸ್ ಮಾಡ್ಕೊಂತಾರೆ ಅಂದ್ರೆ, ಈ ಕಾಲ್ಗೆ ಹಾಕ್ತಾರಲ್ಲ ಆ ಬೂಟ್ಗೆ ಪಾಲಿಶ್ ಮಾಡ್ತಾರಲ್ಲ, ಆ ಬ್ರಷ್ ತರ ಯೂಸ್ ಮಾಡ್ಕೊಂಡ್ರು. ಮೊದ್ಲು ದರ್ಶನ್ ಬಂದ, ಅವ್ನ್ ಯೂಸ್ ಮಾಡ್ಕೊಂಡ ಬಿಸಾಕ್ದ. ಆಮೇಲೆ ಮುತ್ತು ಬಂದ, ಅವ್ನ್ ಯೂಸ್ ಮಾಡ್ಕೊಂಡ, ಅವ್ನ್ ಬಿಸಾಕ್ದ. ಈಗ ಇವನು ಅವಳೊಬ್ಳು ಕ್ರಶ್ ಅಂತೆ, ಇವನು ಅವಳಿಗೆ ಬಚ್ಚಲ್ ತುಳಿಯೋ ಬ್ರಷ್ ಅಂತೆ. ಎಂತ ಕ್ರಶ್. ಯಾವ ಕ್ರಶ್ ಇಲ್ಲಪ್ಪ. ಹುಡ್ಗಿ ನನ್ನ ಕ್ರಶ್ ಅಂತ ಕರಿತಾಯ್ತಾ. ಈ ಒಡೆ ಮಾರೋ ಸಡೆ ಸಿದ್ದನ್ಗೆ ಆ ಜಡೆ ಜಂಪವ ಕ್ರಶ್ ಅಂತೆ. ಆ ಜಡೆ ಜಂಪವನ್ಗೆ ಈ ಜಡೆ ಸಿದ್ದನ್ ಮೇಲೆ ಕ್ರಶ್ ಅಂತೆ. ಎಲ್ಲಾರು ಕ್ರಶ್ ಅನ್ನ ಕರೆಕ್ಟ್ ಸ್ಟಾರ್ಟ್ ಮಾಡ್ನ. ಸ್ವಲ್ಪ ಜನ ಹುರ್ಕೋತಾರ ಗೊತ್ತಾ. ಆ ಜಡೆ ಜಂಪವ ಈ ಜಡೆ ಸಿದ್ದನ್ ನೋಡಿ ನಾವೆಲ್ರೂ ಹುರ್ಕೋಬೇಕಂತೆ. ಹೌದು, ಇವಾಗ ನಾನು ಕ್ರಶ್ ಅಂತ ಕರೆದ್ರೆ ಬೇರೆಯವ್ರು ನೋಡಿ ಹುಡ್ಕೊಳಲ್ವಾ ನಾನು ನೋಡಿ. ಹೌದು, ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರ. ಕಾಸರಗೋಡಿಂದ ಕ್ರಾಸ್ ಬೀಡ್ ಆಗಿರೋ ಕಾಂಗ್ರೆಸ್ ಗಿಡದ ತರ ಅವನೇ. ಇವನು ಕ್ರಶ್ ಅಂತೆ. ಹೌದು ಕಿಪ್ಪಿ, ಇವತ್ತಿನ ವಿಡಿಯೋ ತುಂಬಾ ಎಂಜಾಯ್ ಮಾಡಿದೀರಾ ಅನ್ಕೊಂತೀನಿ ಫ್ರೆಂಡ್ಸ್. ನಾನ್ ಸಂತೋಷದಲ್ಲಿ ಇಲ್ಲ. ಇವತ್ತು ಇಲ್ಲಿವರೆಗೂ ಇವರನ್ನು ಹೊಗಳಿದ್ದು ಸಾಕು. ಮತ್ತೆ ಇನ್ಯಾರ ಮೇಲೆ ಹೊಗಳಬೇಕು ಕಮೆಂಟ್ ಅಲ್ಲಿ ಹಾಕು. ಹಾಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೋಸ್ಟ್ ವಿಡಿಯೋ ಬೇಕು ಅಂದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮರಿದೆ ಲೈಕ್ ಕೂಡ ಮಾಡಿ. ಇಲ್ಲಿಗೆ ವಿಡಿಯೋ ಮುಕ್ತಾಯ. ಓಕೆ, ಟಾಟಾ, ಧನ್ಯವಾದಗಳು ಫ್ರೆಂಡ್ಸ್. ನನಗಿದ್ರ ಒಂಥರ ಸಂತೋಷ.